ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾಂಗಲ್ಯ ಬಂಧ ಭಾಗ 15. ರಾಶಿಕಾಗೆ ಅರ್ಜೆಂಟಾಗಿ ಮದುವೆ ಏರ್ಪಾಡು ಮಾಡಿದ್ರಿಂದ ನನಗೆ ತಡವಾಗಿ ವಿಷಯ ತಿಳಿತು. ನಾನು ಕಾಪಾಡೋಣ ಅಂತ ಹೋಗುವಾಗ ತಾನೇ ನೀನು ನನ್ನ ಮುಂದೆ ಕಾರಲ್ಲಿ ಹೋದೆ. ಅವರುಗಳನ್ನೆಲ್ಲ ಕಡಿದು ಕೊಂದೆ. ಅದರಲ್ಲಿ ನಿನ್ನ ಹತ್ತರಿಂದ ಜೈ ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟಿದ್ದ. ನೀನು ಅವನನ್ನು ಹುಡುಕಿಕೊಂಡು ನೋಡಿ ನಿನಗೆ ಅವನು ಸಿಗಲಿಲ್ಲ ಅಂದಾಗ ನೀನು ರಾಶಿಕಾನ ಎತ್ಕೊಂಡು ವಾಪಸ್ ಬಂದೆ. ಅವನನ್ನು ಬಿಟ್ಟಿದ್ರೆ ಖಂಡಿತ ನೀನು ರಾಶಿಕಾನ ಎತ್ಕೊಂಡು ಬಂದ ವಿಷಯನ ನನ್ನ ಮಾವನ ಹತ್ರ ಹೇಳ್ತಾ ಇದ್ದ. ಅದಕ್ಕೆ ಅವನನ್ನು ಹುಡುಕಿ ನಾನೇ ಮುಗಿಸ್ಬಿಟ್ಟೆ ಅಂತ ಮಹಾದೇಶ ಹೇಳಲು ಕಣ್ಣರಳಿಸಿ ಅವನನ್ನು ನೋಡ್ದ ಸಾಮ್ರಾಟ್. ಸರಿ, ಏನನ್ನು ತೋರಿಸ್ಕೋಬೇಡ, ಆ ಮನುಷ್ಯ ಬಂದು ಹೋಗಲಿ. ಈಗ ನೀನು ನಾನು ಸಮಸ್ಯೆ ಮಾಡಿದರೆ ಅದಾದಮೇಲೆ ನಿನ್ನ ವಿಷಯ ಎಲ್ರಿಗೂ ಗೊತ್ತಾಗೋಕ್ಕೆ ಶುರುವಾಗ್ಬಿಡುತ್ತೆ. ಅದು ನಿನಗೂ ಒಳ್ಳೆಯದಲ್ಲ, ರಾಶಿಗೂ ಒಳ್ಳೆಯದಲ್ಲ ಅಂತ ಹೇಳಿ ದೂರ ಸರಿದು ನಿಂತನು ಮಹಾದೇಶ. ನಂತರ ಹಿರಿಯರು ಪ್ರತಿಯೊಬ್ಬರು ಕೂಡ ರಾಜೀವಪ್ಪ ಅವರ ಕೈ ಹಿಡಿದು ಸಮಾಧಾನ ಹೇಳ್ತಾ ಇರಲಾಗಿ ಅವರನ್ನು ದಾಟಿ ಬಂದ ರಾಜೀವಪ್ಪ ಸಾಮ್ರಾಟ್ನನ್ನು ನೋಡಿ ಗುರಾಯಿಸಿ ಮಹಾದೇಶನನ್ನು ತಬ್ಬಿಕೊಳ್ಳಲು ಹೋದರು. ಆದರೆ ಮಹಾದೇಶ್ ಅವನನ್ನು ವೇಗವಾಗಿ ತಳ್ಳಿ ದೂರ ಸರಿದು ನಿಂತನು. ಏನೋ ಅಳಿಯನೇ, ನಾನು ನಿನ್ನ ಮಾವ ಕಣು ಅಂತ ರಾಜೀವಪ್ಪ ಕೇಳಿದರು. ಇಲ್ಲಿ ನೋಡು, ಮಾವ ಬಂದ ಕೆಲಸವನ್ನು ನಾನು ನೋಡಿಕೊಂಡು ಸದ್ದಿಲ್ಲದೆ ಹೊರಡು ಅಂತ ಹೇಳಿ ಸುಮ್ಮನಾದ ಮಹಾದೇಶ. ರಾಜೀವಪ್ಪ ಒಳಗಡೆ ಹೋದರು. ಅವರನ್ನು ನೋಡಿದ ಸಾಮ್ರಾಟ್ನ ಅಮ್ಮನಿಗೆ ಕೋಪ ತಡೆಯಲು ಆಗಲಿಲ್ಲ. ಲೇ ಪಾಪಿ, ನನ್ನ ಮಗನನ್ನು ಕರ್ಕೊಂಡು ಹೋಗಿ ಅನ್ಯಾಯವಾಗಿ ಕೊಂದ್ಬಿಟ್ಟಿಯಲ್ಲೋ, ನೀನು ಉದ್ಧಾರ ಆಗ್ತೀಯಾ ಅಂತ ಸಾಮ್ರಾಟ್ನ ಅಮ್ಮ ಎದ್ದು ಬಂದು ರಾಜೀವಪ್ಪ ಅವರ ಅಂಗಿಯನ್ನು ಹಿಡಿದು ಜಗ್ಗಿದ್ರು. ನಿನ್ನ ಮಗಳನ್ನು ನಾನು ಕೊಂದ, ನಿನ್ನ ಮಗಳು ಕಾಯಿಲೆ ಬಂದು ಸತ್ತರೆ ಅದಕ್ಕೆ ನಾನು ಹೊಣೆನಾ ಅಂತ ವ್ಯಂಗ್ಯವಾಗಿ ಮಾತನಾಡಲು ಸಾಮ್ರಾಟ್ಗೆ ಕೋಪ ತಡೆಯಲು ಆಗಲಿಲ್ಲ. ಅವನು ವೇಗವಾಗಿ ಒಳಗಡೆ ಬರಲು ಅವನನ್ನು ಮಹಾದೇಶ ತಡೆದ. ಸ್ವಲ್ಪ ತಾಳ್ಮೆಯಿಂದ ಇರು ಅಂತ ಅವನಿಗೆ ಮಾತ್ರ ಕೇಳುವಂತೆ ಧ್ವನಿಯಲ್ಲಿ ಹೇಳಿ ಒಳಗಡೆ ಬಂದ ಮಹಾದೇಶ. ದೊಡ್ಡಮ್ಮ, ಸ್ವಲ್ಪ ಸುಮ್ಮನೆ ಇರು. ಆ ಮನುಷ್ಯ ಮಾಡಬೇಕಾಗಿದ್ದನ್ನು ಮಾಡಿ ಹೊರಗೆ ಹೋಗಲಿ. ನನ್ನ ಅಮ್ಮ ಬದುಕಿದ್ರೆ ಖಂಡಿತವಾಗಿಯೂ ಈ ಮನುಷ್ಯನ ಮುಖವನ್ನು ನೋಡ್ತಾ ಇರಲಿಲ್ಲ. ಏನು ಮಾಡೋದು, ಅವ್ರಿಗಾಗಿ ಈ ಎಲ್ಲವನ್ನು ಸಹಿಸ್ಕೊಂಡು ಹೋಗಬೇಕಾಗಿದೆ ಅಂತ ಹೇಳ್ದ. ಆಗ ರಾಜೀವಪ್ಪ ಅಂಗಿಯಿಂದ ಕೈ ತೆಗೆದು ಸಾಮ್ರಾಟ್ನ ಅತ್ತಿಗೆಯರಿಬ್ಬರು ತಮ್ಮ ಅತ್ತೆಯನ್ನು, ಆದರೆ ಸಾಮ್ರಾಟ್ನ ಅಮ್ಮನನ್ನು ಒಳಗಿನ ಕೊನೆಗೆ ಕರ್ಕೊಂಡು ಹೋದರು. ಅಯ್ಯೋ ಅಕ್ಕ, ಹೀಗೆ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿಯಲ್ಲೇ. ನಾನು ನಿನ್ನ ಜೊತೆ ಇದ್ದಿದ್ರೆ ಇಂತಹ ಪರಿಸ್ಥಿತಿ ಬರ್ತಾ ಇತ್ತಾ ಹೇಳು? ನನ್ನ ಅಳಿಯನನ್ನು ಯಾರಾದರೂ ಹೀಗೆ ಮಾತನಾಡ್ತಾ ಇದ್ದರೆ ಅಂತ ಬಾರದ ಕಣ್ಣೀರನ್ನು ಸುರಿಸ್ತಾ ರಾಜೀವಪ್ಪ ಅತ್ತು ರಂಪಾಟ ಮಾಡಲು ಯಾರೂ ಅದನ್ನು ದೊಡ್ಡದಾಗಿ ತಗೊಳ್ಳಿಲ್ಲ. ಸ್ವಲ್ಪ ಸಮಯದ ನಂತರ ಎಲ್ಲರೂ ಅವರನ್ನು ಸುಮ್ಮನೆ ಬಿಟ್ಟರು. ಅವರು ಕೂಡ ಅತ್ತು ಸುಸ್ತಾಗಿ ಮೇಲೆ ಎದ್ದರು. ಹಿರಿಯರು ಬಂದು, ರಾಜೀವಪ್ಪ, ನಿನ್ನ ಅಕ್ಕನನ್ನು ಎತ್ತೋ ಸಮಯ ಆಯಿತು, ಅದಕ್ಕಾಗಿ ಮಾಲೆ ಹಾಕಿ ರೇಷ್ಮೆ ಬಟ್ಟೆನ ಹೊದಿಸು ಅಂತ ಹೇಳಿದರು. ರಾಜೀವಪ್ಪ ಮಾಲೆಯನ್ನು ಹಾಕಿ ತಾನು ತಂದಿದ್ದ ಹಸಿರು ಬಣ್ಣದ ರೇಷ್ಮೆ ಬಟ್ಟೆಯನ್ನು ಹೊದಿಸಿದ. ಅದರ ನಂತರ ಮಹಾದೇಶನ ಮಾವ ಸ್ಥಾನದಲ್ಲಿರೋರು ರೇಷ್ಮೆ ಬಟ್ಟೆ ಹಾಕಿದರು. ಅವರು ತವರು ಮನೆಯ ಬಟ್ಟೆ ಹಾಕಬೇಕು ಅಂತ ಹೇಳಲು ಆಗ ಮಹಾದೇಶನ ಚಿಕ್ಕಜ್ಜ ಬಂದು ಬಟ್ಟೆ ಹಾಕಿದರು. ಗಂಡನ ಮನೆಯ ಕಡೆಯಿಂದ ಬಟ್ಟೆ ಹಾಕಬೇಕು ಅಂತ ಹೇಳಲು ಆಗ ಮಹಾದೇಶ, ಅದೆಲ್ಲ ಏನು ಬೇಡ, ಹಾಗೆ ಹಾಕಲು ಯಾರೂ ಇಲ್ಲ, ಬೇರೆ ಕೆಲಸ ಏನಿದೆ ನೋಡಿ, ಬಾಡಿಯನ್ನು ಎತ್ತಿ ಅಂತ ಹೇಳ್ದ. ಲೇ ಮಹಾದೇಶ, ಏನು ಮಾತಾಡ್ತೀಯ? ಈಗೇನು ನಿನ್ನ ಅಮ್ಮ ನನ್ನ ಮೈದುನನಿಗೆ ಅಂದರೆ ಗಂಡನ ತಮ್ಮನಿಗೆ ಇಟ್ಕೊಂಡವಳಲ್ಲ ಹೆಂಡ್ತಿ, ನಾವೆಲ್ಲ ಇಲ್ಲಿ ಕಂಬದ ಹಾಗೆ ನಿಂತಿದ್ದೀವಿ. ಲೇ ಸಾಮ್ರಾಟ್, ನೀನು ಬಾ ಅಂತ ಕರೆದರು. ಅದರ ನಂತರ ಅವರು ಮಾಡಬೇಕಾದ ಎಲ್ಲವನ್ನ ಮಾಡಿದರು. ಅರಿಶಿನ ಕುಟ್ಟಿ ಹಾಕಲು ದಾಯಾದಿ ಮನೆಯ ಹೆಣ್ಮಕ್ಳನ್ನು ಕರೆಯಲು ಆಗ ಸಾಮ್ರಾಟ್ನ ಅಮ್ಮ, ನಾನಿರುವಾಗ ನಾನು ಸೊಸೆಯಂದಿರು ಯಾಕೆ ಮಾಡಬೇಕು, ನಾನೇ ಮಾಡ್ತೇನೆ ಅಂತ ಹಕ್ಕಿನಿಂದ ಅರಿಶಿನವನ್ನು ಕುಟ್ಟಿ ಮಹಾದೇಶನ ಅಮ್ಮನಿಗೆ ಹಾಕಿದರು. ಮದುವೆ ಶಾಸ್ತ್ರೋಕ್ತವಾಗಿ ನಡೆಯದಿದ್ದರು ಇಂದು ಅಂತಿಮ ಸಂಸ್ಕಾರ ತನ್ನ ತಾಯಿಗೆ ಯಾವುದೇ ಕೊರತೆ ಇಲ್ಲದೆ ಸಂಪ್ರದಾಯದಂತೆ ತಪ್ಪದೆ ನಡೆದನ್ನು ಕಂಡು ಮಹಾದೇಶ ಸ್ವಲ್ಪ ಸಮಾಧಾನಗೊಂಡನು. ದಾಯಾದಿ ಮನೆಯವರು ಹೆಣ ಎತ್ತಲು ಹೇಳಿದಾಗ ಮೂವರು ಎತ್ತಿದರು. ನಾಲ್ಕನೆಯವನಾಗಿ ಸಾಮ್ರಾಟ್ ಹೇಳಿದನು, ಇಲ್ಲಿಯವರೆಗಿದ್ದ
ಧೈರ್ಯವನ್ನೆಲ್ಲ ಕಳ್ಕೊಂಡ ಮಾದೇಶ ತನ್ನ ತಾಯಿಯನ್ನು ಆ ಮನೆಯಿಂದ ಹೊರಗೆ ತರುವಾಗ ಹಾಗೆಯೇ ಕೆಳಗಡೆ ಬಿದ್ದು ಅತ್ತೇ ಬಿಟ್ಟ. ಅಯ್ಯೋ ಅಮ್ಮ, ಇನ್ನು ನಿನ್ನನ್ನು ನಾನು ನೋಡೋಕ್ಕೆ ಆಗಲ್ವಾ? ನನ್ನನ್ನು ಬಿಟ್ಟು ಹೀಗೆ ಹೋಗ್ತಿದೆಯಲ್ಲೇ, ನೀನು ನೋಡದೆ ಒಂದು ದಿನ ಕೂಡ ಇರ್ತಾ ಇರಲಿಲ್ಲ. ಇನ್ನು ನನ್ನ ಜೀವನ ಪೂರ್ತಿ ನೀನು ಇಲ್ಲದೆ ನಾನು ಅನಾಥನಾಗಿ ಇರಬೇಕಾ ಅಂತ ಅವನು ಕಣ್ಣೀರು ಹಾಕಿ ಅತ್ತದನ್ನು ಅಲ್ಲಿದ್ದ ಎಲ್ಲರ ಮನ ಕರಗುವಂತೆ ಮಾಡಿತು. ಅಲ್ಲಿದ್ದ ಎಲ್ಲ ಹೆಣ್ಮಕ್ಳು ಅತ್ತರು. ಮಾದೇಶ್ ಮಾಡಬೇಕಾದ ಶಾಸ್ತ್ರಗಳು ಇನ್ನೂ ತುಂಬ ಇದೆ, ನೀನೇ ಹೀಗೆ ಕುಸಿದು ಹೋದರೆ ಏನು ಮಾಡೋದು ಅಂತ ಪ್ರಕಾಶ್ ಅವನನ್ನು ಹಿಡಿದು ಮೇಲಕ್ಕೆತ್ತಿದನು. ಮಾಡಿಯ ಮೇಲಿನ ಕೋಣೆಯಲ್ಲಿದ್ದ ಕಣ್ಮಣಿಯು ಚೀರಾಡ್ತಾ ಇದ್ಲು. ಅವಳನ್ನು ರಾಶಿಕಾ ಮತ್ತು ನೀರು ಇಬ್ಬರು ಕೂಡ ಹಿಡ್ಕೊಂಡ್ರು. ಸಮಾಧಾನಿಸಲು ಸಾಧ್ಯ ಆಗ್ತಿರಲಿಲ್ಲ. ಇಬ್ಬರನ್ನ ತಳ್ಳಿ ವೇಗವಾಗಿ ಕೆಳಗಡೆ ಓಡಿ ಬಂದಳು ಕಣ್ಮಣಿ. ಅವಳ ಹಿಂದೆಯೇ ನೀರು ಕೂಡ ಓಡಿ ಬಂದಳು. ಆದರೆ ರಾಶಿಕಾ ತನ್ನ ತಂದೆ ಅಲ್ಲಿರುವ ಕಾರಣದಿಂದ ಆ ಕೋಣೆಯನ್ನು ಬಿಟ್ಟು ಹೊರಗೆ ಬರಲೇ ಇಲ್ಲ. ಅಯ್ಯೋ ಅಜ್ಜಿ, ಅತ್ತೆ ಅಂತ ಓಡಿ ಬಂದು ಬಾಗಿಲ ಬಳಿ ಬಿದ್ದಳು. ಒದ್ದಾಡಿ ಅತ್ತಳು. ಊರಿನಲ್ಲಿ ಶಬ್ದವೇ ಪ್ರತಿಧ್ವನಿಸ್ತಾ ಇತ್ತು. ಸ್ವಲ್ಪ ದೂರ ಹೆಣ್ಮಕ್ಳೆಲ್ಲರೂ ಹೋಗಿ ಅದರ ನಂತರ ಅವರು ಸ್ಮಶಾನಕ್ಕೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಹಿಂತಿರುಗಿ ಬಂದುಬಿಟ್ರು. ಕಣ್ಮಣಿಗೂ ಒಂದು ಕಡೆ ಅಪರಾಧ ಪ್ರಜ್ಞೆ, ಇನ್ನೊಂದು ಕಡೆ ಅಳು. ಅದು ಎರಡನ್ನೂ ತಡೆಯಲಾಗಲಿಲ್ಲ. ಗಂಡಸರು ಊರ ಗಡಿಯನ್ನು ದಾಟುವಷ್ಟರಲ್ಲಿ ಓಡಿ ಬಂದ ಅಶ್ವಿನಿ, ಕಣ್ಮಣಿಯ ತಾಯಿ, ಹಾಗೆಯೇ ಮಾದೇಶನ ಕಾಲಿಗೆ ಬಿದ್ದುಬಿಟ್ರು. ಅಕ್ಕ, ಏನು ಮಾಡ್ತಿದೀಯ, ಹೇಳು ಅಂತ ಆ ಸ್ಥಿತಿಯಲ್ಲೂ ತನ್ನ ಸ್ಥಿತಿ ಅರಿತು ಮಾತನಾಡಿದ ಮಾದೇಶ. ಅಯ್ಯೋ ಮಾದೇಶ, ನನ್ನಿಂದಲೇ ಇಂತಹ ಪರಿಸ್ಥಿತಿ ಬಂತು. ಪಾಪಿ ನಾನು ಮಾತ್ರ ಹೀಗೆ ಹೋಗಿ ದೂರು ಕೊಡದೆ ಇದ್ದಿದ್ರೆ ಇಂದು ಚಿಕ್ಕಮ್ಮ ಹೀಗೆ ಹೋಗ್ತಿರ್ಲಿಲ್ವೇನೋ. ಈ ಪಾಪಿ ಮಗಳಿಗಾಗಿ ನೀನು ಮಾಡಿದ ಒಳ್ಳೆಯದನ್ನು ಮರೆತು ಹೀಗೆ ನಿನ್ನನ್ನು ಅನಾಥನಾಗಿ ನಿಲ್ಲಿಸ್ಬಿಟ್ನಲ್ಲ ಅಂತ ಒದ್ದಾಡಲು ಸಾಮ್ರಾಟ್ ಕೂಡ ಅಕ್ಕ ಹೇಳೋದನ್ನು ಕೇಳು, ನೀನು ಅಳಬಾರ್ದು, ಮನೆಗೆ ಹೋಗು ಅಂತ ಅವನು ಹೇಳಿದ್ರು. ಆಕೆ ಹೇಳಲಿಲ್ಲ. ಇಲ್ಲಿ ನೋಡು, ಇಲ್ಲಿ ಹೀಗೆಲ್ಲ ಅಳಬೇಡ, ನೀನು ಮನೆಗೆ ಹೋಗು, ಅಲ್ಲಿ ಕಣ್ಮಣಿ ದೊಡ್ಡಮ್ಮ ಎಲ್ಲರೂ ಇದ್ದಾರೆ, ಅಮ್ಮನ ಜೀವ ಹೋಗಬೇಕು ಅಂತ ಇತ್ತು, ಅದಕ್ಕೆ ಹೋಗಿದೆ. ಇದಕ್ಕೆಲ್ಲ ಯಾರ ಮೇಲೆ ಅದು ಕ್ಷಮೆ ಕೇಳಿದ್ರು ತಿರುಗಿ ಬರೋದಿಲ್ಲ. ನನ್ನಮ್ಮ, ನೀನು ಮನೆಗೆ ಹೋಗು, ನಾವು ಮಾಡಬೇಕಾಗಿದ್ದನ್ನು ಮಾಡಿ ಮುಗಿಸಿ ಬರ್ತೀವಿ ಅಂತ ಹೇಳಿ ಪ್ರಕಾಶ್ನನ್ನು ನೋಡಿ ಮಾದೇಶ ಕಣ್ಸನ್ನೆ ಮಾಡಿದನು. ಪ್ರಕಾಶ್ ಅಶ್ವಿನಿಯವರನ್ನು ಎಬ್ಬಿಸಿ ಅರ್ಧ ದಾರಿವರೆಗೂ ಕರ್ಕೊಂಡು ಹೋಗಿ ಅಲ್ಲಿ ಕೆಲ ಹೆಣ್ಮಕ್ಳಿದ್ರು. ಅವರ ಬಳಿ ಅಶ್ವಿನಿ ಅವರನ್ನು ಬಿಟ್ಟು ಮತ್ತೆ ಕಾಡಿನ ಕಡೆಗೆ ಅಂದರೆ ಸ್ಮಶಾನಕ್ಕೆ ಹೋದನು. ಹೆಣ್ಮಕ್ಳೆಲ್ಲರೂ ಕೂಡ ಮನೆಯಲ್ಲಿ ಹತ್ತು ಉರುಳಾಡ್ತಾ ಇದ್ರು. ಅದರ ನಂತರ ಹಿರಿಯ ಅಜ್ಜಿಯರ ಮಾರ್ಗದರ್ಶನದಂತೆ ಇಡೀ ಮನೆಯನ್ನು ಶುದ್ಧ ಮಾಡಿ ಎಲ್ಲರೂ ಕೂಡ ಸ್ನಾನ ಮಾಡಿ ನಡುಮನೆಯಲ್ಲಿ ದೀಪವನ್ನು ಹಚ್ಚಿಟ್ಟರು. ದೀರ್ಘ ಸಮಯದ ನಂತರ ಗಂಡಸರೆಲ್ಲರೂ ಅಂತಿಮ ಸಂಸ್ಕಾರವನ್ನು ಮುಗಿಸಿ ವಾಪಸ್ ಮನೆಗೆ ಬಂದರು. ತನ್ನ ತಾಯಿಗೆ ಹಿರಿಯ ಮಗನಾಗಿ ಕೊಳ್ಳಿ ಇಟ್ಟು ತಲೆ ಬೋಳಿಸಿ ಎಲ್ಲ ಕಾರ್ಯಗಳನ್ನು ಮಾಡಿ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿ ಬಿಳಿ ಪಂಚೆ ಧರಿಸಿ ಅಂಗಿ ಇಲ್ಲದೆ ಬಿಳಿ ಟವಲನ್ನು ಬೆನ್ನಿಗೆ ಹೊದ್ದು ಬಾಗಿಲಲ್ಲಿ ಬಂದು ನಿಂತನು ಮಾದೇಶ. ಅವನ ಹಿಂದೆ ಬಹಳಷ್ಟು ಜನರಿದ್ದರು. ಮನೆಯೊಳಗೆ ಉರಿತಾ ಇರುವ ದೀಪವನ್ನು ನೋಡಿ ನಮಸ್ಕರಿಸಿ ಅದರ ನಂತರ ಒಳಗಡೆ ಬಂದ. ಕಣ್ಮಣಿ ಸೋತು ಹೋಗಿದ್ಲು. ಅವಳ ಬಟ್ಟೆ ಬದಲಿಸಿ ಕೋಣೆಯಲ್ಲಿ ಮಲಗಿಸಿದ್ರು. ರೇಷ್ಮೆ ಬಟ್ಟೆ ಹಾಕಿದ್ರಿಂದ ತನ್ನ ಕರ್ತವ್ಯ ಮುಗೀತು ಅಂತ ರಾಜೀವಪ್ಪ ಕೂಡ ಹೊರಟು ಹೋಗಿದ್ರು. ಅದಾದ ನಂತರ ನೆಂಟರೆಲ್ಲರೂ ಮಾತನಾಡ್ಕೊಳ್ತಾ ಇದ್ರು. ಹಿರಿಯರ ಮಾತಿಗೆ ಬೆಲೆ ಕೊಟ್ಟು ಉಳಿದ ಮೂವರು ಮಾದೇಶನ ಮನೆಗೆ ಬಂದು ಸೇರಿದರು. ಈಗ ಎಲ್ಲರೂ ಅವರವರ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ರು. ಮಾದೇಶನ ಬಳಿ ಬಹಳಷ್ಟು ಗಂಡಸರು ಬಂದು ತಮ್ಮ ದುಃಖವನ್ನು ಹಂಚಿಕೊಂಡ್ರು. ಅಂದು ರಾತ್ರಿ ಎಲ್ಲರೂ ಮನೆಗೆ ಹೋಗಿಬಿಟ್ಟಿದ್ರು. ರಾಶಿಕಾ ಮನಸ್ಸಿನಲ್ಲಿ ಗೊಂದಲ ಹೆಚ್ಚಾಗಿ ತುಂಬಿತ್ತು. ಮಾದೇಶನ ಮನೆಯಲ್ಲಿ ರೋದನೆ ಮುಗಿದ್ರು, ದೊಡ್ಡ ಮನೆಯಲ್ಲಿ ಶುರುವಾಗಿತ್ತು. ಸೂರ್ಯನ ಅಮ್ಮ ಪಾಪಿ ಮನುಷ್ಯ, ಇಷ್ಟು ವರ್ಷ ಇಲ್ಲದ ಹೆಣಕ್ಕೆ ತಾಳಿ ಕಟ್ಟಿದ್ರಲ್ಲ ಅಂತ ರೋಧಿಸ್ತಾ ಇರಲು ಸೊಸೆಯಂದಿರು ಯಾರು ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಹೊರಟು ಹೋದರು. ದೊಡ್ಡ ಮನೆಯಲ್ಲಿ ಸಭೆ ನಡೀತಾ ಇತ್ತು. ಮಕ್ಕಳೆಲ್ಲರೂ ಇದ್ದರು, ದಾಯಾದಿಗಳೆಲ್ಲರೂ ಇದ್ದರು. ಹಿರಿಯವರಾದ ಶಿವರಾಮ್ ಮಾತನಾಡಿದರು. ಶಿವರಾಮ, ಏನೇ ಆಗಲಿ ನೀನು ಪಾರ್ವತಿ ಕುತ್ತಿಗೆಗೆ ತಾಳಿ ಕಟ್ಟಿದೀಯ.
ಹೇಗೆ ನೋಡಿದರೂ ನಮ್ಮ ಕುಟುಂಬಕ್ಕೆ ಸೇರಿದ ದೊಡ್ಡ ಕಾರ್ಯನೇ ಅದು. ಅದಕ್ಕೆ ಹುಡುಗರಿಂದ ಹಿಡಿದು ಎಲ್ಲರನ್ನ ನೋಡಿಕೊಳ್ಳು ಹೇಳಿದೆ. ಹೇಗಿದ್ದರೂ ಒಂದು ತಿಂಗಳವರೆಗೆ ಯಾರು ಯಾವುದೇ ಶುಭ ಅಶುಭ ಕಾರ್ಯಗಳಿಗೆ ಹೋಗಬೇಡಿ. 30 ದಿನ ಮುಗಿದ ಮೇಲೆ ಎಲ್ಲ ಮನೆ ಶುದ್ಧಿ ಮಾಡಿ ಅದಾದಮೇಲೆ ಏನಿದ್ರು ನೋಡ್ಕೊಳ್ಳೋಣ ಅಂತ ಆದೇಶಿಸಲು ಎಲ್ಲರೂ ತಲೆ ಆಡಿಸಿದರು. ನಂತರ ಎಲ್ಲರೂ ಅವರವರ ಕೋಣೆಗೆ ತೆರಳಿದರು. ಇತ್ತ ರಾಶಿಕಾ ಅಳ್ತಾನೆ ಕೂತಿದ್ಲು. ಅಂಗಿಯನ್ನು ಬಿಚ್ಚಿ ಹ್ಯಾಂಗರ್ನಲ್ಲಿ ತೂಗಾಕಿ ಈಗ ಅವಳ ಹತ್ರ ಬಂದು ಕುಳಿತ ಸಾಮ್ರಾಟ್. ಯಾಕೆ ರಾಶಿಕಾ, ಯಾಕೆ ಇನ್ನು ಅಳ್ತಾನೆ ಇದೆಯಾ? ಅದನ್ನೇ ನೆನಪಿಸ್ಕೊಳ್ಬೇಡ, ಇದೆಲ್ಲ ನಡೆಯೋದು ಸಹಜ ತಾನೇ ಅಂತ ಹೇಳಲು ನನಗೆ ಅರ್ಥ ಆಗ್ತಿಲ್ಲ. ನನ್ನ ಅಪ್ಪ ಯಾಕೆ ಬಂದರು? ನನ್ನ ಅಪ್ಪ ಬಂದ ತಕ್ಷಣ ಮಹದೇಶ್ ಮಾವ ನನ್ನನ್ನು ಮತ್ತು ಕಣ್ಮಣಿಯನ್ನು ಕರ್ಕೊಂಡು ಮೇಲೆ ಹೋಗಿ ಅಂತ ಎಲ್ಲರ ಮುಂದೆ ಹೇಳಿದರು. ಆದರೆ ನನ್ನ ಹತ್ರ ಮಾತ್ರ ನನ್ನ ಅಪ್ಪನನ್ನು ತೋರಿಸಿ ಕಣ್ಸನೆ ಮಾಡಿದರು. ನಾನು ಮತ್ತೆ ಕೋಣೆಗೆ ಹೋದೆ. ಇಲ್ಲಿ ಏನು ನಡೀತು ಏನು ಅಂತ ಗೊತ್ತಿಲ್ಲ. ಅವರಿಗೂ ನಿಮ್ಮ ಕುಟುಂಬಕ್ಕೂ ಏನು ಸಂಬಂಧ? ಅವರಿಗೂ ಮಹದೇಶ್ ಮಾವನ ಕುಟುಂಬಕ್ಕೂ ಏನು ಸಂಬಂಧ? ಇವಾಗ ಇದೆಲ್ಲ ನೀವು ಹೇಳಲಿಲ್ಲ ಅಂದರೆ ಈಗಲೇ ನಾನು ಕೆಳಗೆ ಹೋಗಿ ಎಲ್ಲರ ಹತ್ರ ನಾನು ರಾಜೀವಪ್ಪನ ಮಗಳು ಅಂತ ಹೇಳಿಬಿಡ್ತೀನಿ ಅಂತ ಅವಳು ಸ್ಪಷ್ಟವಾಗಿ ಹೇಳಿದ್ಲು. ನೀನು ನನ್ನ ಅಕ್ಕನ ಮಗಳು, ನಾನು ನಿನ್ನ ಸೋದರ ಮಾವ, ಅಂದರೆ ನಿನ್ನ ತಾಯಿ ಕಡೆಯ ಮಾವ. ಮಹದೇಶ ನಿನಗೆ ಅತ್ತೆ ಮಗ. ನಿನ್ನ ಅಪ್ಪ ಮತ್ತು ಮಹದೇಶನ ಅಮ್ಮ ಒಡ ಹುಟ್ಟಿದವರು, ಅಂದರೆ ಅಣ್ಣ ತಂಗಿ ಅಂತ 2 ಸಾಲುಗಳಲ್ಲಿ ಹೇಳಿ ಮುಗಿಸೇ ಬಿಟ್ಟ. ಹಾಗಾದರೆ ನನ್ನ ಅಮ್ಮನೇ ಓಡಿ ಹೋದ ನಿಮ್ಮ ಹಿರಿಯ ಅಕ್ಕನ ಅಂತ ರಾಶಿಕಾ ಕೇಳಿದ್ಲು. ಹೌದು ಅಂತ ಅವನು ತಲೆ ಆಡಿಸಿದನು. ಹಾಗೇ ಮೂರ್ಛೆ ಹೋದಳು ರಾಶಿಕಾ. ಬೇರೆ ದಾರಿ ಇಲ್ಲದೆ ಅವಳನ್ನು ಎತ್ತಿ ಬೆಡ್ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಅವನು ಮಲ್ಕೊಂಡ. ಇತ್ತ ಮಹದೇಶನ ಮನೆಯಲ್ಲಿ ಅದರ ನಂತರ ಎಲ್ಲರೂ ಹೊರಟು ಹೋಗಲು ಈಗ ಆ ಮನೆಯಲ್ಲಿ ಮಹದೇಶ, ಕಣ್ಮಣಿ, ಅವಳ ಅಮ್ಮ ಮತ್ತು ಹತ್ತಿರದ ಸಂಬಂಧಿಕರುಗಳು ಮಾತ್ರ ಇದ್ದರು. ಯಾವಾಗಲೂ ಗಾಂಭೀರ್ಯವಾಗಿ ನೋಡ್ತಾ ಇದ್ದ ತನ್ನ ಮಾವನನ್ನು ಒಡೆದ ಸ್ಥಿತಿಯಲ್ಲಿ ನೋಡಿದವಳಿಗೆ ಹೆಚ್ಚು ನೋವಾಯಿತು. ಬಾಗಿಲಲ್ಲಿ ಇರುವ ಕುರ್ಚಿಯಲ್ಲಿ ಮಹದೇಶ ಮತ್ತು ಪ್ರಕಾಶ ಕುಳಿತಿದ್ರು. ಮಹದೇಶನ ಹತ್ತಿರ ಹೋದಳು ಕಣ್ಮಣಿ. ಅವಳು ಮಹದೇಶನ ಹತ್ತಿರ ಬರ್ತಿದ್ದಂತೆ ಪ್ರಕಾಶ ಎದ್ದು, ಸರಿ ಕಣೋ ಮಚ್ಚ, ನೀನು ನೋಡ್ಕೊ, ನಾನು ಚೇಂಬರ್ಗೆ ಅಂದರೆ ಮಿಲ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟು ಹೋದ. ಹತ್ತಿರ ಬಂದವಳು ಅವನ ಹೆಗಲ ಮೇಲೆ ಕೈ ಇಟ್ಟು ನಿಂತವಳು. ಮಾವ, ನೀವು ಧೈರ್ಯವಾಗಿರಬೇಕು, ನೀನು ಹೀಗೆ ಇರಬೇಡ ಮಾವ, ನಿನ್ನನ್ನು ನೋಡಲು ನನಗೆ ಕಷ್ಟ ಆಗ್ತಿದೆ ಅಂತ ಅವಳು ಹೇಳಿ ಮುಗಿಸಿದ್ಲು. ನನ್ನಮ್ಮ ಸಾಯೋ ದಿನ ಪಂಚಾಯತಿಗೆ ಹೋಗೋ ಮುಂಚೆ ಎಂತಹ ಪರಿಸ್ಥಿತಿಯಲ್ಲೂ ನಿನ್ನನ್ನು ಕೈ ಬಿಡಬಾರ್ದು ಅಂತ ಹೇಳಿದರು. ಇದೇ ಮನೆಯಲ್ಲಿ ನಿನ್ನನ್ನು ಸಂತೋಷವಾಗಿ ಬಾಳುವಂತೆ ಮಾಡಬೇಕು ಅಂತ ಹೇಳಿದರು. ಆ ಒಂದೇ ಕಾರಣಕ್ಕಾಗಿ ನಾನು ನಿನಗೆ ಮತ್ತೆ ತಾಳಿ ಕಟ್ಟಿ ನಿನ್ನನ್ನು ಎತ್ಕೊಂಡು ಬಂದಿದ್ದೀನಿ. ನಿನ್ನನ್ನು ನಾನು ಕಷ್ಟಪಡಿಸೋದಿಲ್ಲ, ಅದಕ್ಕಾಗಿಯೇ ನಾನು ದೂರ ಇದ್ದೇನೆ. ನೀನೇ ಹುಡ್ಕೊಂಡು ಬಂದು ಕಷ್ಟವನ್ನು ಮೈ ಮೇಲೆ ಎಳ್ಕೋಬೇಡ ಕಣ್ಮಣಿ. ನಿನಗೆ ಈ ಮನೆಯಲ್ಲಿ ಎಲ್ಲ ಹಕ್ಕು ಇದೆ, ಆದರೆ ನನ್ನ ಹತ್ರ ನಿನಗೆ ಯಾವ ಅಧಿಕಾರವೂ ಇಲ್ಲ. ಅರ್ಥ ಮಾಡ್ಕೊಂಡು ನಡೆದರೆ ನಿನಗೂ ಒಳ್ಳೆಯದು, ನನಗೂ ಒಳ್ಳೆಯದು. ಈಗಾಗಲೇ ನಾನು ಸತ್ತು ಹೋಗಿದ್ದೀನಿ. ನೀನು ಪದೇ ಪದೇ ನನ್ನ ಹತ್ರ ಬಂದು ನನ್ನನ್ನು ಸಾಯಿಸಬೇಡ ಅಂತ ಹೇಳಿದವನು ಎದ್ದು ಅವಳ ಮುಖವನ್ನು ಕೂಡ ನೋಡದೆ ತನ್ನ ಬೈಕ್ ತಗೊಂಡು ಅವನು ಕೂಡ ಮಿಲ್ಗೆ ಹೋಗಿಬಿಟ್ಟ. ಕಣ್ಮಣಿ, ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಸ್ವಲ್ಪ ದಿನ ತಾಳ್ಮೆಯಿಂದ ಇದ್ದಿರಲು ಎಲ್ಲ ಸರಿಯಾಗಿ ಹೋಗುತ್ತೆ ಅಂತ ತನ್ನ ಮಗಳನ್ನು ಕರ್ಕೊಂಡು ಹೋದಳು ಅಶ್ವಿನಿ. ಬೆಳಗಾದರೆ ಏನು ಮಾಡುವಳು ರಾಶಿಕಾ? ಇಲ್ಲಿ ಕಣ್ಮಣಿ ಮತ್ತು ಮಹದೇಶನ ಜೀವನ ಮತ್ತೆ ಹಳೆಯ ಸ್ಥಿತಿಗೆ ಮರಳುವುದೇ? ನೀರು ಮನಸ್ಸಿನಲ್ಲಿ ಅನ್ನೋ ಯೋಚನೆಯಲ್ಲೇ ಇದ್ದು ನಂತರ ಅಂದು ರಾತ್ರಿ ಮಹದೇಶ ಮನೆಗೆ ಬರಲೇ ಇಲ್ಲ. ಇಟ್ಟಿಗೆ ಫ್ಯಾಕ್ಟ್ರಿಯಲ್ಲಿ ಮಲಗಿಬಿಟ್ಟ. ಕಣ್ಮಣಿ ಕೂಡ ರಾತ್ರಿಯೆಲ್ಲ ನಿದ್ದೆ ಮಾಡಿದೆ. ಅವಳಿಗೆ ಅವಳ ಮಾವನ ನೆನಪು ಮತ್ತು ತೀರಿ ಹೋದ ಅಜ್ಜಿಯ ನೆನಪು ಬರಲು ಅಳ್ತಾ ತನ್ನ ತಾಯಿಯ ಮಂಡಲಲ್ಲಿ ಮಲಗಿದ್ಲು. ಇತ್ತ ದೊಡ್ಡ ಮನೆಯಲ್ಲಿ ತುಂಬ ಹೊತ್ತಿನ ನಂತರ ಸೂರ್ಯ ಬಂದವನು ನೀಲು ಹಾಸಿಗೆ ಮೇಲೆ ಮಲಗಿರಲು ಅವಳ ಹಿಂಭಾಗದಿಂದ ಸೊಂಟದ ಜೊತೆ ಸೇರಿಸಿ ತಬ್ಕೊಂಡು ಮಲಗಿದ. ಆಗ ನೀಲು ತಳ್ಳಲು ಪ್ರಯತ್ನಿಸಿದ್ಲು, ಆದರೆ ಅವನಿಗೆ ಸಿಟ್ಟು ಬಂತು. ಏನು ನೆನೆಸ್ಕೊಂಡಿದೀಯಾ ನಿನ್ನ ಮನಸ್ಸಲ್ಲಿ? ನನ್ನ ಜೊತೆ ಇಲ್ಲಿವರೆಗೂ ನೀನು ಸೇರಿ ಬಾಳಲಿಲ್ಲ, ಈಗೇನು
ನಾನು ನಿನ್ನ ರೇಪ್ ಮಾಡಿದ್ನ ಗಟ್ಟಿಯಾಗಿ ತಪ್ಕೊಂಡು ಮಲಗಿದ್ದೇನೆ. ಅದು ಕೂಡ ಇಷ್ಟ ಇಲ್ಲ ಅಂತ ಮೇಲೆ ಒಬ್ಬ ಮನುಷ್ಯ ಮದುವೆ ಮಾಡ್ಕೊಳ್ಬೇಕು ಅಂತ ಕೋಪದಿಂದ ಸೂರ್ಯ ಕೇಳ್ದ. ಇಲ್ಲಿ ನೋಡು ಮಾವ, ನನಗೆ ನೀನು ಇಷ್ಟ ಇಲ್ಲ. ಹಲವು ಬಾರಿ ಹೇಳಿಬಿಟ್ಟೆ, ಮತ್ತೆ ಮತ್ತೆ ಎಷ್ಟು ಬಾರಿ ಕೇಳಿದ್ರು ಇದೇ ನನ್ನ ಉತ್ತರ. ನೀನು ನನ್ನನ್ನು ಮುಟ್ಟಿದರೆ ಸಾಕು, ನನ್ನ ಮೈ ಮೇಲೆ ಕಂಬಳಿ ಹುಳ ಹರಿದ ಹಾಗೆ ಆಗುತ್ತೆ. ದಯವಿಟ್ಟು ದೂರ ಮಲಗು. ಹಾಗೆ ನಿನಗೆ ಸಂತೋಷವಾಗಿ ಇರಬೇಕು ಅಂತ ಅನಿಸಿದರೆ ನನಗೆ ಡಿವೋರ್ಸ್ ಕೊಟ್ಟು ನೀನು ಬೇರೆ ಯಾರನ್ನಾದರೂ ಮದುವೆಯಾಗಿ ಸಂತೋಷವಾಗಿ ಬಾಳು. ನಿನ್ನನ್ನು ಯಾರೂ ಈಗ ಬೇಡ ಅಂದರು ಅಂತ ಅವಳು ಹೇಳಿದ ಮರುಕ್ಷಣವೇ ಅವನಿಗೆ ಹೇಗೆ ಕೋಪ ಬಂತು. ಮೇಲೆ ಎದ್ದವನು ಅವಳ ಕೈಯನ್ನು ಹಿಡಿದು ಮೇಲೆತ್ತಿ ಅವಳ ಕೆನ್ನೆಗೆ ಬಾರಿಸಿದನು. ಏನೇ ಅಂದ್ಕೊಂಡಿದೀಯಾ? ನಾನು ಕೂಡ ಸ್ವಲ್ಪ ದಿನಗಳಿಂದ ನೋಡ್ತಾ ಇದ್ದೀನಿ. ಏನೇ ಆದರೂ ಡಿವೋರ್ಸ್ ಅಂತ ಹಾರಾಡ್ತಿದೀಯಾ? ಹಾಗೇನು ನಿನಗೆ ನನ್ನ ಮೇಲೆ ಇಷ್ಟ ಇಲ್ಲದೆ ಹೋಯಿತು? ತಾಳಿ ಕಟ್ಟುವ ಹಿಂದಿನ ದಿನವರೆಗೂ ಇಷ್ಟ ಇದ್ದ ನಾನು ತಾಳಿ ಕಟ್ಟಿದ ಮೇಲೆ ಯಾಕೆ ಇಷ್ಟ ಆಗಲಿಲ್ಲ? ನನಗೆ ಡೈವರ್ಸ್ ಕೊಟ್ಟು ಬೇರೆ ಮದುವೆ ಮಾಡ್ಕೊ ಅಂತ ಹೇಳಿದೆಯಲ್ಲ, ಹಾಗಾದರೆ ನಿನ್ನ ಮನಸ್ಸಲ್ಲಿ ಅಂತಹ ಆಲೋಚನೆ ಇದೆಯಾ? ಇಲ್ಲ ಯಾರ ಜೊತೆಯಾದರೂ ಈ ತರಹ ನಿನಗೆ ಕನೆಕ್ಷನ್ ಇದೆಯಾ ಅಂತ ಸೂರ್ಯ ಕೋಪದಲ್ಲಿ ಮಾತನಾಡಿದರು. ಆ ಮಾತಿನ ಪ್ರಭಾವ ಅವನನ್ನು ಬಾಧಿಸ್ತು. ಈಗ ಹೇಳಿದೆ ನೋಡು, ಇದೇ ಸತ್ಯ. ಕಾಲೇಜ್ನಲ್ಲಿ ನಾನು ಒಬ್ಬರನ್ನ ಲವ್ ಮಾಡ್ತಿದ್ದೇನೆ ಅಂತ ಅವಳು ಪೂರ್ತಿಯಾಗಿ ಹೇಳಿ ಮುಗಿಸುವ ಮುನ್ನವೇ ಅವಳ ಕುತ್ತಿಗೆಯನ್ನು ಬಲವಾಗಿ ಸಿಕ್ಕಿದವನು, ನನ್ನನ್ನು ಅವಾಯ್ಡ್ ಮಾಡೋದಕ್ಕಾಗಿ ನಿನ್ನನ್ನು ನೀನೇ ಅಸಹ್ಯ ಪಡಿಸ್ಕೊಳ್ಬೇಡ. ನಿನ್ನ ಮನಸ್ಸು ಏನೋ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೆ ಹುಚ್ಚು ಹಿಡಿದಿದೆ. ಅದು ಏನು ಹುಚ್ಚು ಅಂತ ನನಗೆ ಗೊತ್ತಿಲ್ಲ. ಬೇಗ ಕಂಡುಹಿಡಿದು ಆಮೇಲೆ ನಿನ್ನ ಹುಚ್ಚನ್ನು ಬಿಡಿಸ್ತೀನಿ ಅಂದವನು ಅವಳನ್ನು ಹಾಗೆಯೇ ತಳ್ಳಿ ಮತ್ತೆ ಹೋಗಿ ದಿಂಬನ್ನು ಕೆಳಗೆ ಎಸೆದು ಕೆಳಮುಖವಾಗಿ ಮಲಗಿಕೊಂಡನು ಸೂರ್ಯ. ಸ್ವಲ್ಪ ಹೊತ್ತು ಹಾಗೆ ನಿಂತಿದ್ದವಳು ಅವನು ನಿದ್ದೆ ಮಾಡಿದ ನಂತರ ಅವನ ಹತ್ತಿರ ಕುಳಿತಳು. ಮೆಲ್ಲಗೆ ಅವನ ತಲೆ ಕೂದಲನ್ನು ಸವರಿ ಸಾರಿ ಮಾವ ಅಂತ ಮಾನಸಿಕವಾಗಿ ಕ್ಷಮೆ ಕೇಳಿ ಹಾಗೆ ಅವನ ಪಕ್ಕದಲ್ಲಿ ಮಲಗಿಕೊಂಡ್ಳು ನೀಲು. ಇತ್ತ ಸಾಮ್ರಾಟ್. ಬಹಳ ಹೊತ್ತು ಸಾಮ್ರಾಟ್ ಅವಳನ್ನೇ ನೋಡ್ತಿದ್ದವನಿಗೆ ಈಗ ಯಾಕೋ ಹಾಗೆ ಬಿಡಲು ಮನಸ್ಸಾಗಲಿಲ್ಲ. ನೀರು ತಗೊಂಡು ಅವಳ ಮುಖಕ್ಕೆ ಚಿಮುಕಿಸಿದಾಗ ಕಂಡುಬಿಟ್ಲು ರಾಶಿಕಾ ಎದ್ದ ಕೂಡಲೇ ನೀವು ಏನೇನೋ ಹೇಳ್ತೀರಾ, ನನಗೆ ಯಾವುದೂ ಅರ್ಥ ಆಗ್ತಿಲ್ಲ, ನನಗೆ ಸ್ಪಷ್ಟವಾಗಿ ಹೇಳಿ ಅಂತ ಮತ್ತೆ ಅವಳು ಕೇಳಲು, ರಾಶಿಕಾ ಈ ಸಮಯದಲ್ಲಿ ಇಷ್ಟು ಪ್ರಶ್ನೆ ಕೇಳಿದರೆ ನಾನು ಹೇಗೆ ಉತ್ತರ ಹೇಳಲಿ? ಒಂದು ರಾತ್ರಿ ತಡ್ಕೊ, ನಾಳೆ ನಿನ್ನನ್ನು ತೋಟಕ್ಕೆ ಕರ್ಕೊಂಡು ಹೋಗಿ ಎಲ್ಲ ವಿವರಗಳನ್ನು ಸ್ಪಷ್ಟವಾಗಿ ಹೇಳ್ತೀನಿ, ಅರ್ಥ ಆಯ್ತಾ ಅಂತ ಹೇಳಲು ಅವಳು ಕೂಡ ಮೆಲ್ಲಗೆ ತಲೆಯನ್ನು ಆಡಿಸಿ ಮಲಗಿದ್ಲು. ಮಾರನೇ ದಿನ ಬೆಳಗಿನ ಜಾವ ಪ್ರಕಾಶ್ ಮನೆಗೆ ಬಂದನು. ಯಾವಾಗಲೂ ಬೆಳಗಿನ ಜಾವ ಅವನ ಅಮ್ಮ ಮಾಡುವ ಎಲ್ಲ ಕೆಲಸಗಳನ್ನು ಈಗ ನೆನಪಿಸ್ಕೊಂಡವನಿಗೆ ಮನಸ್ಸಿಗೆ ತುಂಬಾ ನೋವಾಯಿತು. ಹಸುಗಳನ್ನು ಕಟ್ಟುವ ಜಾಗಕ್ಕೆ ಹೋದ. ಅಲ್ಲಿ ಕೆಲಸ ಮಾಡುವವರು ಹಸುಗಳನ್ನೆಲ್ಲ ಹೊರಗೆ ಕಟ್ಟಿ ಸಗಣಿ ಬಾಚಿ ಆ ಸ್ಥಳವನ್ನು ಸ್ವಚ್ಛ ಮಾಡ್ತಾಯಿದ್ರು. ಈ ಕೆಲಸ ಮಾಡುವಾಗಲೆಲ್ಲ ಅವನ ಅಮ್ಮ ಇಲ್ಲಿ ಬಂದು ಅವ್ರ ಜೊತೆ ಸೇರಿ ಹಸುಗಳ ಹಾಲನ್ನು ಕರೀತಾಯಿದ್ರು. ಅದನ್ನು ನೆನಪಿಸ್ಕೊಂಡವನಿಗೆ ತುಂಬಾ ನೋವಾಯಿತು. ಮುಂದೆ ಕತೆ ಏನಾಗುತ್ತೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡಿ. ಕತೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಧನ್ಯವಾದಗಳು.